ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದೀಟಿ. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿ. ಹುಟ್ಟಿದ್ದು ಹಿರೇಕೊಡಿಗೆಯಲ್ಲಿ, ಬಾಲ್ಯ ಕುಪ್ಪಳ್ಳಿಯಲ್ಲಿ, ಜೀವನ ಮೈಸೂರಿನಲ್ಲಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ಮಾನಸ ಗಂಗೋತ್ರಿಯ ಕನಸು ಕಂಡು ಆತಮ್ಮ ಕನಸನ್ನ ಸಾಕಾರಗೊಳಿಸಿಕೊಂಡ ಮಹಾಪುರುಷ ನಮ್ಮ ನಾಡಿನ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು. ಶ್ರೀ ರಾಮಾಯಣ ದರ್ಶನಂನಂತಹ ಮಹಾಕಾವ್ಯ ರಚಿಸಿ ಮಲೆಗಳಲ್ಲಿ ಮದುಮಗಳು, ಕಾನೂರ ಹೆಗ್ಗಡತಿಯಂತಹ 10 ಹಲವು ಮಹಾನ್ ಕಾದಂಬರಿಯ ಮೂಲಕ ಮಲೆನಾಡಿನ ಅಂದಿನ ಹಾಗೂ ಬಹುತೇಕ ಇಂದಿನ ಜನಜೀವನದ ಪುಟ ತೆರೆದಿಟ್ಟ ಮಹಾನ್ ಪುರುಷ. ಜೀವನದ ಉದ್ದಕ್ಕೂ ತಮ್ಮದೇ ಆದ ವ್ಯಕ್ತಿತ್ವದ ಮೂಲಕ ಅನೇಕ ಜನರ ಕೆಂಗಣ್ಣಿಗೆ ಗುರಿಯಾಗಿ ನಂತರದ ದಿನಗಳಲ್ಲಿ ಆ ವ್ಯಕ್ತಿಗಳು ಕುವೆಂಪುರವರ ವ್ಯಕ್ತಿತ್ವಕ್ಕೆ ಶರಣಾಗಿ ಸೂರ್ಯ ಚಂದ್ರ ಇರುವವರೆಗೂ ಎಂದಿಗೂ ಮರೆಯಲಾಗದ ಮಾಣಿಕ್ಯವಾದ ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಕುವೆಂಪುರವರ ಜೀವನ ಅನೇಕರಿಗೆ ದಾರಿದೀಪವಾಗಿದೆ. ಅನೇಕರಿಗೆ ಅವರು ಬರೆದ ಕೃತಿಗಳು ಧರ್ಮ ಗ್ರಂಥಗಳಂತೆ ರೂಪುಗೊಂಡಿವೆ. ಇವೆಲ್ಲವುಗಳ ನಡುವೆ ಕೆಲವರಂತೂ ಕೇವಲ ತಮ್ಮ ಕಾರ್ಯ ಸಾಧನೆಗಷ್ಟೇ ಕುವೆಂಪುರವರ ಭಾವಚಿತ್ರ ಬಳಸಿಕೊಳ್ಳುತ್ತಿರುವುದು ಶೋಚನೀಯವಾಗಿದೆ. ಹೀಗೆ ಕೆಲವು ವಿಚಾರಗಳ ಬೆನ್ನತ್ತಿ ಹೋದಾಗ ನಮ್ಮ ಬನವಾಸಿ ಕನ್ನಡಿಗರು ತಂಡದ ಗಮನಕ್ಕೆ ಬಂದದ್ದು ಕುವೆಂಪುರವರು ವ್ಯಾಸಂಗ ಮಾಡಿದ ಶಾಲೆ ಯಾವುದು, ಆ ಶಾಲೆಯ ಇಂದಿನ ಪರಿಸ್ಥಿತಿ ಹೇಗಿದೆ ಎಂಬ ಪ್ರಶ್ನೆಗಳ ಜಾಡನ್ನು ಹಿಡಿದು ಹೊರಟ ನಮ್ಮ ತಂಡಕ್ಕೆ ಸಿಕ್ಕ ಮಾಹಿತಿ ಪ್ರಕಾರ ಕುವೆಂಪುರವರು ಮೊದಲಿಗೆ ತಮ್ಮ ಕುಪ್ಪಳ್ಳಿಯ ಮನೆಯಲ್ಲಿಯೇ ಕೂಲಿ ಮಠದ ಅಯ್ಯರಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಪೆಟ್ಟು ಕೊಟ್ಟ ಮನೆ. ನಂತರದ ದಿನಗಳಲ್ಲಿ ತೀರ್ಥಹಳ್ಳಿಯ ಶಾಲೆಯೊಂದರಲ್ಲಿ ತಮ್ಮ ಪ್ರೌಢ ಶಿಕ್ಷಣ ನಡೆಸಿ ನಂತರ ಮೈಸೂರಿಗೆ ತೆರಳಿದರು ಎಂದು ಮಾಹಿತಿ ದೊರಕಿತು. ನಂತರ ನಮ್ಮ ಬನವಾಸಿ ಕನ್ನಡಿಗರು ತಂಡದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದ ಅಡಿಯಲ್ಲಿ ನಮ್ಮ ತಂಡವು ಹೊರಟಿದ್ದು ಕುವೆಂಪುರವರು ಓದಿದ ಶಾಲೆಯ ಇಂದಿನ ಪರಿಸ್ಥಿತಿ ತಿಳಿದುಕೊಳ್ಳಲು. ಶಾಲೆಗೆ ಭೇಟಿ ಕೊಡುವ ಮುನ್ನ ಕೆಲವು ವಿಚಾರಗಳನ್ನ ಸಂಗ್ರಹಿಸುವಾಗ ನಮಗೆ ತಿಳಿದ ಅಚ್ಚರಿಯ ಸಂಗತಿಗಳೇನೆಂದರೆ, ಈ ಶಾಲೆಯಲ್ಲಿ ಕೇವಲ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಮಾತ್ರವೇ ಅಲ್ಲ, ಜೊತೆಗೆ ಡಾಕ್ಟರ್ UR ಅನಂತಮೂರ್ತಿಯವರು ಕೂಡ ವ್ಯಾಸಂಗ ಮಾಡಿದ್ದು ಇದೇ ಶಾಲೆಯಲ್ಲಿ ಎಂಬುದು. ಎಲ್ರಿಗೂ ನಮಸ್ಕಾರ. ನಾವು ಬನವಾಸಿ ಕನ್ನಡಿಗರು ತಂಡದಿಂದ ಇವತ್ತು ತೀರ್ಥಹಳ್ಳಿ ಶಾಲೆಗೆ ಬಂದಿದ್ದೀವಿ. ಇದು ಒಂದು ತೀರ್ಥಹಳ್ಳಿ ಶಾಲೆಯಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ತೀರ್ಥಹಳ್ಳಿ. ಈ ಶಾಲೆನ ಕುವೆಂಪು ಅವರು ಓದಿದ್ರಿಂದ ಈ ಶಾಲೆನ ಕುವೆಂಪು ಶಾಲೆ ಅಂತ ಕೊಟ್ಟು, ಈ ಶಾಲೆಯಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಕುವೆಂಪು ಅವರು ಹಾಗೂ UR ಅನಂತಮೂರ್ತಿಯವರು ಕೂಡ ಈ ಶಾಲೆಯಲ್ಲಿ ಉನ್ನತಿಯಾಗಿ ಅವರ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ನನ್ನ ಹೆಸರು ಭಾರತಿಕೆ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಶೋಭಲತಾ ಅಂತ. ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ತೀರ್ಥಹಳ್ಳಿ ಇಲ್ಲಿ ಸಹ ಶಿಕ್ಷಕಿಯಾಗಿ 13 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು ವಿಶೇಷವಾಗಿ ಕುವೆಂಪು ಶಾಲೆ ಅಂತ ರೆಕಗ್ನೈಸ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ಕುವೆಂಪು ಅವರು ಓದಿರ್ತಕ್ಕಂಥ ಶಾಲೆ ಇದು. ಅವರ ಪ್ರಾಥಮಿಕ ಒಂದು ಎಜುಕೇಷನನ್ನು ಕೊಟ್ಟಿರ್ತಕ್ಕಂಥ ಶಾಲೆ ಅಂತ ಒಂದು ಪ್ರತಿಷ್ಠಿತ ಶಾಲೆಯಾಗಿ ಇದನ್ನು ಪರಿಗಣಿಸ್ತಾರೆ ಸರ್. ಜೊತೆಗೆ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜಯಿಸುವ UR ಅನಂತಮೂರ್ತಿಯವರ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥ ಶಾಲೆ ಇದು. ನಮ್ಮ ತಂಡ ಕುವೆಂಪುರವರ ಶಾಲೆಗೆ ಮೊದಲಿಗೆ ಭೇಟಿ ಕೊಟ್ಟ ತಕ್ಷಣ ನಮ್ಮನ್ನ ಸ್ವಾಗತಿಸಿದ್ದು ಮುರಿದು ಬಿದ್ದಿದ್ದ ಶಾಲೆಯ ಕಾಂಪೌಂಡ್ ಗೋಡೆ. ನಂತರ
ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಕಟ್ಟಿದ ಎತ್ತರವಾದ ಹಾಗೂ ಸದೃಢವಾದ ಗೋಡೆಗಳುಳ್ಳ ಒಂದು ಭವ್ಯವಾದ ಶಾಲಾ ಕಟ್ಟಡ. ಒಳಹೊಕ್ಕು ನೋಡಿದಾಗ ನಮ್ಮ ಗಮನಕ್ಕೆ ಬಂದದ್ದು ಶಾಲೆಯ ದುಸ್ಥಿತಿಗಳ ಆಗರ. ಸರ್ಕಾರದಿಂದ ಹಾಗೂ ಕೆಲವು ಬೇರೆ ಬೇರೆ ಅನುದಾನಗಳು ಶಾಲೆಗೆ ಸೇರಿದ್ದರೂ ಸಹ ಹಳೆಯ ಹಾಗೂ ಎತ್ತರದ ಶಾಲಾ ಕಟ್ಟಡವಾದ್ದರಿಂದ ಶಾಲೆಯ ಸ್ಥಿತಿಯನ್ನು ಸುಧಾರಿಸುವುದು ಕಷ್ಟವಾಗಿದ್ದು, ಇಂದಿಗೆ ಶಾಲೆಯ ಗೋಡೆಗಳು ಬಣ್ಣ ಕಳೆದುಕೊಂಡು ನಿಂತಿವೆ. ಶಾಲೆಯಲ್ಲಿ ಮಕ್ಕಳು ಕೂರಲು ಸುಸಜ್ಜಿತವಾದ ಬೆಂಚು, ಡೆಸ್ಕುಗಳಿಲ್ಲ. ಇರುವ ಕೆಲವು ಡೆಸ್ಕುಗಳು ಯಾವ ಹೊತ್ತಿಗೆ ಕಳಚಿ ಬಿದ್ದು ಯಾವ ಮಗುವಿನ ಕಾಲು ಮುರಿಯಲು ಹೊಂಚು ಹಾಕುತ್ತಿದೆ ಎಂಬುದು ತಿಳಿದು ಬರುತ್ತಿಲ್ಲ. ಇರುವ 145 ಮಕ್ಕಳಲ್ಲಿ 70ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಈ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ. ಘನ ಸರ್ಕಾರ ನೀಡುವ ಬಿಸಿಯೂಟ ಮಾಡಲು ಕುಳಿತರೆ ನೆಲದ ಮಣ್ಣು ತಾನಾಗೇ ಬಂದು ತಟ್ಟೆಯಲ್ಲಿ ಬಿದ್ದು ಮಕ್ಕಳ ಹೊಟ್ಟೆ ಸೇರಲು ಹವಣಿಸುತ್ತಿದೆ. ಕುಡಿಯಲು ಸ್ವಚ್ಛವಾದ ನೀರಿನ ವ್ಯವಸ್ಥೆ ಇಲ್ಲ. ಹೀಗೆ ಅನೇಕ ಇಲ್ಲವುಗಳ ನಡುವೆ ಮಕ್ಕಳಲ್ಲಿ ಹಾಗೂ ಅಲ್ಲಿನ ಪ್ರತಿಯೊಬ್ಬ ಶಿಕ್ಷಕರ ಕಣ್ಣಲ್ಲಿ ಇರುವುದೊಂದೇ ರಾಷ್ಟ್ರಕವಿ ಕುವೆಂಪು, ಡಾಕ್ಟರ್ UR ಅನಂತಮೂರ್ತಿ, ಅನೇಕರು ಹಾಗೂ ಇಂದು ಬಹಳಷ್ಟು ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಉದ್ಯಮಿಗಳು, ರಾಜಕಾರಣಿಗಳು ಓದಿದಂತಹ ಈ ಸರ್ಕಾರಿ ಶಾಲೆಯು ಮುಂದೊಂದು ದಿನ ಬೇರೆ ಎಲ್ಲ ಖಾಸಗಿ ಶಾಲೆಗೆ ಸೆಡ್ಡು ಹೊಡೆದು ನಿಂತು ಕನ್ನಡ ನಾಡಿಗೆ ಹಾಗೂ ಭವ್ಯ ಭಾರತಕ್ಕೆ ಹೆಸರು ತಂದುಕೊಡುವ ಸತ್ಪ್ರಜೆಗಳನ್ನು ನಿರ್ಮಿಸುವ ಮಾದರಿ ಶಾಲೆಯಾಗುತ್ತದೆ ಎಂಬುದಾಗಿದೆ. ಈ ಕೆಲಸಕ್ಕೆ ಈಗಾಗಲೇ ಬನವಾಸಿ ಕನ್ನಡಿಗರು ತಂಡವು ಅಡಿಗಲ್ಲನ್ನು ಹಾಕಿದ್ದು ತಮ್ಮೆಲ್ಲರ ಸಹಕಾರ ಸಹಾಯವನ್ನ ಕೇಳುತ್ತಿದೆ. ಇದು ಸರ್ಕಾರಿ ಶಾಲೆ ಆಗಿದ್ರೂ ಕೂಡ ಒಂದಿಷ್ಟು ಭೌತಿಕವಾಗಿ ವ್ಯವಸ್ಥಾ ರೂಪದಲ್ಲಿ ಹಿಂದುಳಿದಿದೆ. ಈ ಶಾಲೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ತಾಲೂಕಿನ ಬೇರೆ ಬೇರೆ ಭಾಗಗಳಿಂದ ಬಂದು ಓದ್ತಾ ಇದ್ದಾರೆ. ಇಲ್ಲಿ ಬಡವರ ಮಕ್ಕಳು ಹೆಚ್ಚಿಗೆ ಓದ್ತಾ ಇದ್ದಾರೆ. ಇಲ್ಲಿ 1ರಿಂದ 8ನೇ ತರಗತಿಯವರೆಗೆ ತರಗತಿಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಶಾಲೆ ಸುರಿಯುತ್ತೆ ಮತ್ತು ಇಲ್ಲಿಯ ಪಾಠೋಪಕರಣ ಮತ್ತು ಪೀಠೋಪಕರಣ ಕೂಡ ಅಷ್ಟು ಚೆನ್ನಾಗಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗಬೇಕು. ಮತ್ತು ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರಿನ ವ್ಯವಸ್ಥೆ. ನಮ್ಮಲ್ಲಿ 10 ಲೀಟ್ರಿಂದ ಅಕ್ವಾಗಾರ್ಡ್ ಇದೆ ಸರ್, ಅದು ಮಕ್ಕಳಿಗೆ ಸಾಕಾಗ್ತಾ ಇಲ್ಲ. ನಮಗೆ ಇನ್ನೂ ಬೇರೆ ರೀತಿಯಾದಂತಹ ಅಕ್ವಾಗಾರ್ಡನ್ನು ಇನ್ನೂ ಸ್ವಲ್ಪ ಒಂದು 20 ಲೀಟ್ರಿಂದ ಎಷ್ಟು ಒಂದು ಅಕ್ವಾಗಾರ್ಡನ್ನು. ಟಾಯ್ಲೆಟ್ ಪ್ರಾಬ್ಲಮ್ ಇದೆ ಸರ್. ಹೆಣ್ಮಕ್ಳ ಸಂಖ್ಯೆನೇ 77 ಇದೆ. ಹಾಗಾಗಿ ಆ ಮಕ್ಕಳಿಗೆ ಸುಸ್ಥಿತಿಯಲ್ಲಿ ಅವರ ಒಂದು ಶೌಚದ ಕಾರ್ಯಗಳನ್ನು ಮುಗಿಸ್ಕೊಳ್ಬೇಕು. ಇರ್ತಕ್ಕಂಥ ವ್ಯವಸ್ಥೆ ಸಾಲ್ತಾ ಇದೆ. ಜೊತೆಗೆ ಡೆಸ್ಕ್ಗಳು ಬೇಕಾಗುತ್ತೆ ಸರ್. ಈಗ ಬಹುತೇಕ ಮಕ್ಕಳು ಬೇರೆ ಶಾಲೆ, ಪೇರೆಂಟ್ಸ್ ಆಗಲಿ ಯಾರಾಗಲಿ ಬೇರೆ ಶಾಲೆಯನ್ನು ಯಾಕೆ ಇಷ್ಟಪಡ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಆಕರ್ಷಣೀಯ ವಾತಾವರಣ. ಆ ವಾತಾವರಣ ನಮ್ಮಲ್ಲೇ ಕಲ್ಪನೆ ಮಾಡೋದಕ್ಕೆ ಅವಕಾಶ ಆಯಿತು ಅಂತಂದರೆ ಬಹುಶಃ ಯಾರು ಕೂಡ ನಮ್ಮ ಶಾಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಇದ್ದಾರೆ ಸರ್. ಅದ್ರ ಬಗ್ಗೆ ಒಳ್ಳೆ ಮಾತು, ಒಳ್ಳೆ ರೆಸ್ಪಾನ್ಸ್ ನಾವು ಕೇಳ್ತಾ ಇದ್ದೀವಿ. ಡೆಡಿಕೇಟೆಡ್ ಟೀಚರ್ಸ್ ಒಂದು ಅಸೋಸಿಯೇಷನ್ ಇದೆ. ಹಾಗಾಗಿ ಶಾಲೆಯ ಬಗ್ಗೆ ಹೆಚ್ಚಿಗೆ ಜನರಿಗೆ ಹೆಚ್ಚಿನ ಗೌರವಾದಗಳು ಕೂಡ ಇದ್ದಾವೆ. ಆಮೇಲೆ ಭಾಳಷ್ಟು ಜನ ಈ ಸಮಾಜದಲ್ಲಿರುವಂಥವರು ಕೂಡ ಗಣ್ಯ ವ್ಯಕ್ತಿಗಳು ಕೂಡ ಈ ಶಾಲೆಯಲ್ಲಿ ಓದೋರಿದ್ದಾರೆ. ಈ ಶಾಲೆಯಲ್ಲಿ ಓದೋರು MLA ಆಗಿದ್ದಾರೆ, ರಾಜ್ಯದ ಮಂತ್ರಿಗಳು ಕೂಡ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಒಂದಿಷ್ಟು ಸಾರ್ವಜನಿಕರಿಂದ ಅಥವಾ ಸರ್ಕಾರದಿಂದ ಹೆಚ್ಚಿನ ಸಹಾಯದ ಅಗತ್ಯತೆ ಕೂಡ ಇದೆ. ಆ ಥರ ಅಗತ್ಯತೆ ಬಂದಾಗ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೋದು, ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೂಡ ನೀಡ್ಬೋದು. ಆ ದಿಸೆಯಲ್ಲಿ ತಾವುಗಳೆಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಇದು ಮಳೆಗಾಲದಲ್ಲೆಲ್ಲ ಹಂಚು ಸೋರುತ್ತೆ, ನಮಗೆ ಪಾಠ ಕೇಳೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಬೇರೆ ಪ್ಲೇಸಲ್ಲೆಲ್ಲ ಕೂರಬೇಕಾಗುತ್ತೆ. ಆಮೇಲೆ ನೀರಿನ ವ್ಯವಸ್ಥೆ ತುಂಬ ಗಲೀಜಾಗಿದೆ. ಮತ್ತು ನಮ್ಮ ಪ್ಯಾಸೇಜಿಗೆ ಟೈಲ್ಸ್ ಎಲ್ಲ ಹಾಕಿಕೊಟ್ರೆ ಚೆನ್ನಾಗಿರುತ್ತೆ. ಮತ್ತು ನಮಗೆ ಸ್ಪೋರ್ಟ್ಸ್ ಐಟಮ್ಸು ತುಂಬ ಅವಶ್ಯಕತೆ ಇದೆ. ಸ್ಪೋರ್ಟ್ಸ್ ಆಡಬೇಕಾದ್ರೆ ನಮಗೆ ತೊಂದರೆ ಆಗುತ್ತೆ. ನಮ್ಮ ಸ್ಕೂಲಲ್ಲಿ 78 ಜನ ಹೆಣ್ಮಕ್ಳಿದ್ದಾರೆ. ನಮಗೆ ಶೌಚಾಲಯ ಸಾಕಾಗ್ತಿಲ್ಲ. ಹಾಗಾಗಿ ನೀವು ಶೌಚಾಲಯ ಕಟ್ಕೊಂಡ್ರೆ ನಮಗೆ ತುಂಬ ಅವಶ್ಯಕತೆ ಆಗುತ್ತೆ. ಕಾಂಪೌಂಡ್ ಒಂದು ಆಗ್ಬಿಡ್ತು ಅಂತ ಹೇಳಿದ್ರೆ ನಾವು ಕೈತೋಟನೂ ಮಾಡ್ಕೊಳ್ತೀವಿ. ಜೊತೆಗೆ ಚೈಲ್ಡ್ ಫ್ರೆಂಡ್ಲಿ ಎಲಿಮೆಂಟ್ಸ್ ಅಂತ ಹೇಳಿ ಒಂದು ಅವಕಾಶ ಆಗಿಬಿಟ್ರೆ ನನಗನ್ಸುತ್ತೆ ಸರ್, ಈ ತೀರ್ಥಹಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿದೆ ನಮ್ಮ ಕುವೆಂಪು ಶಾಲೆ. ಇಲ್ಲಿ ಖಂಡಿತ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸರ್ಕಾರಿ ಶಾಲೆ ಉಳಿಸಿ ಆಂದೋಲನ ಈಗೇನು ಪ್ರಾರಂಭ ಆಗಿದೆ ಅದನ್ನು ಸಂಪೂರ್ಣ ಯಶಸ್ವಿ ಮಾಡೋದಕ್ಕೆ ಕುವೆಂಪು ಶಾಲೆಗೆ ಸಾಧ್ಯ ಆಗುತ್ತೆ ನನ್ನ ಆಸೆ ಸರ್, ನಮ್ಮ ಎಲ್ಲರ ಒಂದು ಆಶಯ.
ಹಾಗಾಗಿ ದಯಮಾಡಿ ಯಾವುದೇ ದಾನಿಗಳು ಈ ಕುವೆಂಪು ಶಾಲೆಯ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ನಿಮಗೆ ಬನವಾಸಿ ಕನ್ನಡಿಗರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳ್ತೇನೆ. ಬನ್ನಿ, ನಮ್ಮ ರಾಷ್ಟ್ರ ಕಂಡಂತಹ ಧೀಮಂತರು ಓದಿದ ಈ ಶಾಲೆಯನ್ನ ಉಳಿಸಿಕೊಳ್ಳೋಣ. ನಮ್ಮ ನಾಡಿಗೆ ಮತ್ತಷ್ಟು ಕೀರ್ತಿ ತಂದುಕೊಡುವ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡೋಣ. ಜೊತೆಗೆ ಈ ರೀತಿಯಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪುರವರಿಗೆ ನಮನ ಸಲ್ಲಿಸೋಣ.